ಮಾತಾಡೆ, ಇವಾಗ ಮಾತಾಡು. ಸೀರೆನ ಸುಟ್ಟು ಹಾಕಿದ್ದು ನೀನೇ ತಾನೇ? ಸುಮ್ಮನೆ ಹೋಗು ಸೃಷ್ಟಿ, ನನ್ನನ್ನ ಕೆಣ್ಕದ್ರೆ ಸರಿಗಿರಲ್ಲ. ಸೀರೆ ಸುಟ್ಟಿದ್ದು ನೀನು, ಹೌದೋ ಅಲ್ವೋ ಅಷ್ಟು ಮಾತ್ರ ಹೇಳು. ಹೌದು, ನಾನೇ ಸುಟ್ಟಿತ್ತು. ಏನಿವಾಗ? ಮನುಷ್ಯಲ ನೀನು? ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ ನಿನ್ಗೆ? ನಿನ್ನ ಈ ದರಿದ್ರ ಬುದ್ಧಿನ ನೋಡಿನೇ ಆ ಮನೆಯವರು ನಿನ್ನನ್ನ ಹೊರಗಡೆ ಎಸ್ತಿರ್ಬೇಕು. ಇಲ್ಲ ಅಂದಿದ್ರೆ ದೇವ್ರಂತ ಆರ್ತಿ ಅಮ್ಮ ನಿನ್ಗೆ ಈ ತರ ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲಾದ್ರೂ ಸ್ವಲ್ಪ ಉದ್ಧಾರ ಆಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ನಿನ್ ಜನ್ಮಕ್ಕೆ ಇಲ್ಲೂ ಅದೇ ಚಾಳಿ. ನಮ್ಮನೆ ಹಾಳು ಮಾಡ್ಬೇಕು ಅಂತಾನೆ ಇಲ್ಲಿಗೆ ಒಕ್ಕರ್ಸ್ಕೊಂಡಿದ್ಯಾ ಅನ್ಸತ್ತೆ. ಯು ಬ್ಲಡಿ, ಎಷ್ಟ ಧೈರ್ಯ ನಿನ್ಗೆ? ನನ್ನ ಹತ್ರನೇ ಈಗ ಮಾತಾಡ್ತೀಯ? ಯಾರೇ ನೀನು ನನಗ್ ಬೈಯೋದಕ್ಕೆ? ಗಂಡನ್ ಮನೆ ಬಿಟ್ಟು ಅಮ್ಮನ ಮನೆಯಲ್ಲಿ ಬಂದು ಬಿದ್ದಿರೋ ನೀನು ನನಗಂತ್ಯ? ನಿನ್ ಲೆವೆಲ್ ಏನು, ನಿನ್ ಸ್ಥಾನ ಏನು ಅಂತ ನೋಡ್ಕೊಂಡು ಮಾತಾಡು. ನಿಂತರ ಗಂಡನ ಮನೆಯವ್ರ ಕೈಯಲ್ಲಿ ಹೊರಗಡೆ ದಬ್ಬಿಸ್ಕೊಂಡು ಬಂದಿಲ್ಲ ನಾನು. ಇದು ನನ್ನ ಮನೆ, ನಾನೀ ಮನೆ ಮಗಳು, ನೀನಲ್ಲ. ಮದುವೆ ಆದ್ಮೇಲೆ ಅಲ್ಲೇ ಬಿದ್ದು ಸಾಯ್ಬೇಕು. ವಾಪಸ್ ಬಂದು ನನ್ನ ಮೇಲೆ ಸವಾರಿ ಮಾಡ್ತೀಯಾ? ನನಗೆ ಪ್ರಶ್ನೆ ಮಾಡ್ತೀಯಾ? ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತೀಯಾ? ಶ್ವೇತಾ, ದಯವಿಟ್ಟು ಬೇಡ, ಈ ಥರ ಎಲ್ಲ ಮಾತಾಡ್ಬೇಡ. ನನ್ನ ಜೀವನದಲ್ಲಿ ಏನಾಗಿದೆ ಅಂತ ನಿನ್ಗೇನು ಗೊತ್ತಿಲ್ಲ. ಇನ್ನೇನಾಗಿರುತ್ತೆ? ನೀನ್ ಈ ತರ ಶೂರ್ಪನಕ್ಕಿ ತರ ಆಡೋದ್ ನೋಡಿ ನಿನ್ ಗಂಡ ನನ್ ಸವಾಸನೆ ಬೇಡ ಅಂತ ಓಡಿಸಿರ್ತಾನೆ. ನೀನು ಇಲ್ಲೇ ಇರೋಣ ಪರ್ಮನೆಂಟ್ ಆಗಿ ಅಂತ ಪ್ಲಾನ್ ಹಾಕಿರ್ತೀಯ. ಅಷ್ಟೇ ತಾನೇ ಆಗಿರೋದು? ಅಂತೀನಿ ಕಣೆ, ಅಂತೀನಿ. ನೀನು ಗಂಡ ಬಿಟ್ಟಿರೋಳು. ಸರ್, ಒಂದು ನಿಮಿಷ. ನೀವು ಯಾರನ್ನ ಮೀಟ್ ಆಗಬೇಕು? ಯಾಕೆ, ಏನು ವಿಷಯ? ಸೆಕ್ಯೂರಿಟಿ ಚೆಕಪ್ ಇದೆ ಸರ್, ತಪ್ಪು ತಿಳ್ಕೊಬೇಡಿ. ಸೆಕ್ಯೂರಿಟಿ? ಹಾಂ ಮೇಡಮ್. ಅವ್ರಿಗೆ ತೊಂದರೆ ಕೊಡಬೇಡಿ, ಮೇಲ್ ಕಳಿಸಿ. ಓಕೆ ಮೇಡಮ್. ಸರಿ ಸರ್, ಬನ್ನಿ. ಭೂಪತಿ ಅಂಕಲ್, ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್. ಆಫೀಸ್ ಅವರ್ಸು ನೀನು ಸಿಗ್ತೀಯೋ ಇಲ್ವೋ ಅಂತ ಬಂದೆ. ಇಲ್ಲ ಅಂಕಲ್, ವರ್ಕ್ ಫ್ರಮ್ ಹೋಮ್. ಅದೇ ಒಳ್ಳೆಯದು. ಚೆನ್ನಾಗಿದ್ದೀರಾ? ನಾವು ಆರಾಮಾಗಿದ್ದೇವಮ್ಮ. ಭೂಪತಿ, ನಿನ್ನ ಹೆಂಡತಿಯಲ್ಲಿ ಕಾಣಿಸ್ತಾನೆ ಇಲ್ಲ, ಕೂಗು ನೋಡೋಣ. ನನ್ಗೆ ಯಾಕೋ ಮೇನ್ ಟಾರ್ಗೆಟ್ ನಕ್ಷತ್ರ ಅನ್ನಿಸ್ತಿದೆ. ಹ್ಞೂ ಕಣಪ್ಪ, ನಿನ್ನ ಮದುವೆಗಂತೂ ಬರೋಕ್ಕಾಗಲಿಲ್ಲ. ಇವಾಗಲಾದರೂ ಹೆಂಗೆ ಜೋಡಿ ಇದೆ ಅಂತ ನೋಡೋಣ. ಎಲ್ಲಿ ನೀನು ಹೆಂಡತಿ? ನಿಜ ಹೇಳಿ, ನೀವ್ ಯಾಕೆ ಬಂದಿರೋದು ಇಲ್ಲಿಗೆ? ನಿಮ್ಮನೆ ಕೇಳ್ತಾ ಇರೋದು, ನಕ್ಷತ್ರನ ಯಾಕೆ ಕೇಳ್ತಾ ಇದ್ದೀರಾ? ಭೂಪತಿ, ಇಲ್ಲಮ್ಮ, ನನ್ಗೆ ಯಾಕೋ ಇವ್ರ ಮೇಲೆ ಅನುಮಾನ ಬರ್ತಿದೆ. ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ್ಲೂ ಇವರೇ ಕಾಲ್ ಮಾಡಿದ್ದು. ಕಾಲ್ ಮಾಡಿ ನೀವ್ ಎಲ್ಲಿದ್ದೀರಾ, ಮನೇಲಿದ್ದೀರಾ ಇಲ್ವಾ ಎಲ್ಲ ವಿಚಾರಿಸ್ಕೊಂಡ್ರು. ಈಗ ನೋಡಿದ್ರೆ ನಕ್ಷತ್ರನ ಬಗ್ಗೆನೇ ಕೇಳ್ತಿದ್ದಾರೆ. ನಿಜ ಹೇಳಿ, ನೀವ್ ಯಾಕೆ ನಕ್ಷತ್ರನ ಬಗ್ಗೆನೇ ವಿಚಾರಿಸ್ತಾ ಇದ್ದೀರಾ? ಭೂಪತಿ, ಏನು ಮಾತಾಡ್ತಾ ಇದೀಯಾ? ನೀನು ಹೆಂಡತಿನ ನೋಡ್ಬೇಕಂದಿತ್ತಪ್ಪ. ಇಲ್ಲ, ನಿಮ್ ಇಂಟೆನ್ಷನ್ ತಪ್ಪು. ನೀವೇನೋ ಏನೋ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀರಾ. ನಕ್ಷತ್ರಂಗೆ ಅಪಾಯ ಮಾಡ್ಬೇಕು ಅಂತಾನೆ ಬಂದಿದ್ದೀರಾ. ಹಾ, ಆ ಬ್ಯಾಗಲ್ಲಿ ಏನಿದೆ? ಏನಿದೆ ಆ ಬ್ಯಾಗಲ್ಲಿ? ಆ ಬ್ಯಾಗ್ ತೋರಿಸಿ, ಕೊಡಿ ಇಲ್ಲಿ. ಆ ಬ್ಯಾಗ್ ತೋರಿಸಿ. ಭೂಪತಿ, ಯಾಕಪ್ಪ ಹಂಗೆ ಕೇಳ್ತಾ ಇದೆಯಾ? ಇದ್ರಲ್ಲಿ ನನ್ನ ಪರ್ಸನಲ್ ಥಿಂಗ್ಸ್ ಇದೆ ಅಷ್ಟೇ. ಇಲ್ಲ ಇಲ್ಲ, ಬ್ಯಾಗ್ ಕೊಡಿ, ನಾನು ನೋಡ್ಬೇಕು. ಬ್ಯಾಗ್ ಕೊಡಿ. ಭೂಪತಿ, ವಾಟ್ಸ್ ರಾಂಗ್ ವಿತ್ ಯು? ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಯಾಕೆ ಹಿಂಗೆ ನಡ್ಕೋತಿದ್ಯಾ? ಏನಂದೆ ನೀನು? ಇನ್ನೊಂದ್ಸರಿ ಹೇಳು ನೋಡೋಣ. ಪಟ್ಟು ಪಾಡೇನು? ಅವಳು ಯಾಕೆ ಇಲ್ಲಿದ್ದಾಳೆ? ಅವಳ ಕಥೆ ಏನು ಅಂತ ಕೇಳಿದ್ದೇನೆ ನೀನು?
ಅಂದಮೇಲೆ ಎಷ್ಟು ಧೈರ್ಯ ಇದ್ರೆ ಅಕ್ಕನ ಮುಂದೆ ನಿಂತ್ಕೊಂಡು ಹೀಗೆ ಮಾತಾಡ್ತೀಯ? ಎಷ್ಟು ಧೈರ್ಯ ಇದ್ರೆ ಅವಳ ಕಣ್ಣಲ್ಲಿ ನೀರು ಹಾಕಿಸ್ತೀಯ? ಅದು ಈ ವಿಷಯ ಕಳಿಸ್ತಾ ಇದೆಯಾ ನೀನು? ನೀನು ಏನೇ ಅನ್ಕೊಂಡಿದ್ಯಾ? ಇದೇ ಕೊನೆ. ಇನ್ನೊಂದು ಸಾರಿ ಅವಳ ಜೊತೆ ಏನಾದರೂ ಹೀಗೆ ನಡ್ಕೊಂಡ್ರೆ ಅವಳು ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರಲ್ಲ. ಇವತ್ತು ಒಂದು ಕೆನ್ನೆ ಹೊಡೆದಿದ್ದೀನಿ. ಇನ್ನೊಂದು ಸಾರಿ ಏನಾದರೂ ಅವಳ ಜೊತೆ ಹೀಗೆ ಮಾತಾಡಿದ್ರೆ ಎರಡೂ ಕೆನ್ನೆ ಮೇಲೆ ಅಚ್ಚು ಬೀಳ್ಬೇಕು. ಹಾಗೆ ಹೊಡಿತೀನಿ ನಿನಗೆ. ಇರ್ಬೇಕು. ಇವಳನ್ನ ಮತ್ತೆ ವಹಿಸ್ಕೊಂಡು ಏನಾದರೂ ನೀವು ಮಾತಾಡಿದ್ರೆ ಇವಳ ಜೊತೆಗೆ ನಿಮಗೂ ಬುದ್ಧಿ ಹೇಳ್ಬೇಕಾಗತ್ತೆ. ಯಾಕ್ರಿ, ಇವಳು ಮಾತ್ರ ನಿಮ್ಗೆ ಮಗಳ? ಸೃಷ್ಟಿ ಮಗಳಲ್ವಾ? ಸೃಷ್ಟಿ ಕಣ್ಣೀರ್ ಹಾಕಿದ್ರೆ ನಿಮಗೆ ಕಾಣೋದೇ ಇಲ್ವಾ? ಇವಳನ್ನ ಮಾತ್ರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿರಲ್ಲ. ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಇವತ್ತು ಬದಲಾಗ್ತೀಯಾ, ನಾಳೆ ಬದಲಾಗ್ತೀಯ ಅಂತ ನಾನು ಸುಮ್ಮನೆ ಇದ್ರೆ ಅತಿ ಆಗ್ತಾ ಇದೆ ನಿಂದು. ಇನ್ಮೇಲೂ ನಾನು ಸುಮ್ಮನೆ ಇದ್ರೆ ನಂದೇ ತಪ್ಪಾಗುತ್ತೆ. ನೀವು ತುಂಬ ಮಾತಾಡ್ತಿದ್ದೀರಾ, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ನ ಸ್ವಭಾವ ನನಗೂ ಇಷ್ಟ ಆಗ್ತಿಲ್ಲ. ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಶ್ವೇತಾ. ಇನ್ನು ಮುಂದೆ ನಾನು ಸಹಿಸ್ಕೊಳ್ಳೋದಿಲ್ಲ. ಈ ಮನೆಗೆ ಬಂದಿದ್ಯಾ, ಈ ಮನೆಯಲ್ಲಿ ಹೇಗೆ ಬದುಕಬೇಕು ಅದನ್ನು ಕಲ್ತ್ಕೊ ಮೊದಲು. ನಾನು ನಿನ್ನಮ್ಮ, ಹೆತ್ತೋಳು. ಅವಳು ನಿನ್ನ ಅಕ್ಕ, ನಿನಗಿಂತ ಮುಂಚೆ ಹುಡ್ದೋಳು. ಅಷ್ಟಕ್ಕಾದ್ರೂ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ. ನಾನಿರೋದೇ ಹೀಗೆ. ನಾನು ಯಾರಿಗೂ ಮರ್ಯಾದೆ ಕೊಡಲ್ಲ. ನನ್ನನ್ನು ಯಾರು ಏನು ಕೇಳಬಾರ್ದು. ಕೇಳ್ತೀನಿ. ಇನ್ನು ಮುಂದೆ ನಾನೆಲ್ಲ ಕೇಳ್ತೀನಿ. ನಾನು ಹೇಳಿದ ಹಾಗೆ ನೀನು ಇರಬೇಕು, ಹಾಗೆ ಇರ್ತೀಯ. ನೋ, ಆಗಲ್ಲ ಅಂದ್ರೆ ನಾನು ಬಿಡೋದು ಇಲ್ಲ. ಆ ಇಬ್ರು ಮಕ್ಕಳನ್ನ ಹೇಗೆ ಸಾಕಿದ್ದೀನೋ ಇನ್ನು ಮುಂದೆ ನಿನ್ನನ್ನು ಹಾಗೆ ಸಾಕ್ತೀನಿ. ಎಲ್ಲ ಕಲಿಸ್ತೀನಿ ನಿನಗೆ. ಅವ್ರ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ನಿನ್ನ ಮೇಲೂ ನನಗೆ ಅಷ್ಟೇ ಹಕ್ಕಿದೆ, ತಿಳ್ಕೊ. ಇದೆಲ್ಲ ಬೇಡ. ನನ್ನ ಮಗಳ ಹತ್ರ ಈ ತರ ನಡ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಏನ್ರಿ ಅದು? ಯಾವಾಗ್ಲೂ ನನ್ನ ಮಗಳು ಅನ್ಕೊಂಡು ಇವಳು ನಿಮಗ್ ಮಾತ್ರ ಮಗಳ? ನನ್ನ ಮಗಳಲ್ವಾ? ನಾನ್ ಹೇಗೆ ಹುಟ್ಬಿಟ್ಲ ಇವಳು? ಏನೇ ನನ್ ಮಗಂಗೆ ಬೈತೀಯ? ಗಂಡ ಅಂದ್ರೆ ಸ್ವಲ್ಪ ಮರ್ಯಾದೆ ಅಲ್ವಾ? ಏನೇ ಸೊಕ್ಕು ನಿಂದು? ಅತ್ತೆ, ಮೊಮ್ಮಗಳು ಚೆನ್ನಾಗಿರ್ಬೇಕು, ಒಳ್ಳೆ ಬಾಳ್ ಬದುಕಬೇಕು ಅಂತ ನಿಮ್ಗಿದ್ರೆ ಈಗಲೇ ಶಿಸ್ತಾಗಿ ನಡ್ಕೊಳ್ಳಿ. ಇಲ್ಲಾಂದ್ರೆ ನನಗೆ ಬಿಟ್ಬಿಡಿ, ನಾನು ನೋಡ್ಕೊಳ್ತೀನಿ. ಬೇಕಾ ಬಿಟ್ಟಿಯಾಗಿ ಬಿಟ್ರೆ ಇವಳ ಜೀವನ ನಮ್ಮ ಕಣ್ಣೆದುರಿಗೆ ಹಾಳಾಗಿ ಹೋಗುತ್ತೆ. ದೊಡ್ಡವ್ರು ನೀವು, ಇಷ್ಟಾದ್ರೂ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಭೂಪತಿ ಏನಿದೆಲ್ಲ? ಅವ್ರು ಯಾಕೆ ನಕ್ಷತ್ರಕ್ಕೆ ತೊಂದರೆ ಕೊಡ್ತಾರೆ? ಭೂಪತಿ ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ನನ್ನ ಮಗಳು ಮದುವೆ ಗೊತ್ತಾಗಿದೆ, ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಣ ಅಂತಂದರೆ ಏನಿದೆಲ್ಲ? ಮೊನ್ನೆ ಫೋನ್ ಮಾಡಿದಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ದಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ಹೇಗೂ ಬಂದಿದ್ವಲ್ಲ, ಗಂಡ ಹೆಂಡತಿ ನೋಡೋಣ ಅಂತ ಆಸೆ, ಅದಕ್ಕೆ ಇವತ್ತು ಬಂದಿದ್ದು. I'm sorry, auntie. Sorry, uncle. I'm really sorry, uncle. I'm extremely sorry, auntie. ಕೆಲವು ದಿನದಿಂದ ನಮ್ಮ ಮನೇಲಿ ತುಂಬ ವಿಚಿತ್ರವಾದ ಇನ್ಸಿಡೆಂಟ್ಸ್ ನಡೀತಿದೆ. ನಕ್ಷತ್ರನ ಜೀವಕ್ಕೆ ಅಪಾಯ ಇದೆ, ಬೆದರಿಕೆ ಹಾಕಿದ್ದಾರೆ. ಆ ಟೆನ್ಷನಲ್ಲಿ ನಾನು ಹೀಗೆಲ್ಲ ಮಾಡಿಬಿಟ್ಟೆ. ಓ, ಅದಕ್ಕಾ ಪೊಲೀಸ್ ಸೆಕ್ಯೂರಿಟಿ ಇರಿಸಿರೋದು? ಹೌದು ಅಂಕಲ್, ಆಲ್ರೆಡಿ ಇವಳ ಮೇಲೆ 2 ಸತಿ ಅಟ್ಯಾಕ್ ಆಗಿದೆ. ಆ್ಯಂಡ್ ಪ್ರತಿದಿನ ನನಗೆ ಬರೀ ಇದ್ರ ಬಗ್ಗೆನೇ ಟೆನ್ಷನು. ಸಾರಿ, ನೀವು ಬಂದ ಮೇಲೂ ಅದರಿಂದ ಹೊರಗಡೆ ಬರ್ದೆ. ಬಟ್ ಐಮ್ ರಿಯಲಿ ಸಾರಿ, ನಾನು ಗೊತ್ತಿಲ್ಲದೆ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ.
ನನ್ನ ಮಗಳ ಮದುವೆ ಇದೆ, ಖಂಡಿತ ಎಲ್ಲರೂ ಬರಬೇಕು. ನಿಮ್ಮ ಮಗನ ಮದುವೆಗೆ ಬಂದಿಲ್ಲ ಅಂತ ನೀವು ಬರದೇ ಇರಬೇಡಿ. ಆಯ್ತು, ಬರ್ತೀನಿ. ಥ್ಯಾಂಕ್ ಯು. ನಾವು ಹೊರಡ್ತೀವಿ. ತುಂಬ ಮನೆಗೆ ಇನ್ವೈಟ್ ಮಾಡೋದಿದೆ. ಆಂಟಿ, ಆನೆಸ್ಟ್ಲಿ ನನ್ನಿಂದ ತುಂಬ ತಪ್ಪಾಯಿತು. ನಾನು ಹಾಗೆ ಮಾಡಬಾರ್ದಾಗಿತ್ತು. ಐ ಆಮ್ ಸಾರಿ ಆಂಟಿ. ಇರಲಿ ಬಿಡಪ್ಪ, ನೀನು ಹೇಗೆ ಅಂತ ನಮಗೆ ಗೊತ್ತು. ಆದರೆ ಹೆಂಡತಿ ಬಗ್ಗೆ ಇಷ್ಟೊಂದು ಕೇರ್ ಆ್ಯಂಡ್ ಕನ್ಸರ್ನ್ ಇದೆಯಲ್ಲ, ಕೇಳಿ ಖುಷಿ ಆಯಿತು. ಯಾವಾಗಲೂ ಹೀಗೆ ಇರಿ. ಬರ್ತೀವಿ ನಕ್ಷತ್ರ. ಗಂಡ ಹೆಂಡತಿ ಇಬ್ರು ತಪ್ಪದೆ ಮದುವೆಗೆ ಬರಬೇಕು. ಬರ್ತೀವಮ್ಮ, ಬರ್ತೀವಿ. ಅರೆ ರಾಜಣ್ಣ, ಏನ್ ಸಮಾಚಾರ? ಏನು ಆಕ್ಸಿಡೆಂಟಾ? ರಾಜಣ್ಣ, ಏನ್ ಹೇಳ್ತಿದ್ದೀರಾ? ನೀವೀಗ ಎಲ್ಲಿದ್ದೀರಾ? ನಾನು ಈಗಲೇ ಹೊರಡ್ತೀನಿ. ಹೇಳಿ ರಾಜಣ್ಣ. ಸರಿ, ನೀವೇನು ಗಾಬರಿ ಆಗ್ಬೇಡಿ, ನಾನು ಈಗಲೇ ಹೊರಟೆ. ರಾಜಣ್ಣ, ದುಡ್ಡೇನಾದ್ರು? ಹಲೋ ರಾಜಣ್ಣ. ಅಷ್ಟು ಬೇಗ ಸ್ವಿಚ್ ಆಫ್ ಆಯ್ತಾ? ನಾನಿವಾಗ ಏನು ಮಾಡಲಿ? ನಾನೀಗಲೇ ಹೊಡ್ತೀನಿ. ಸ್ವಲ್ಪ ದುಡ್ಡು ತಗೊಂಡು ಹೋಗಿದ್ರೆ ಒಳ್ಳೇದು. ಅವ್ರ ಹತ್ರ ಇರುತ್ತೋ ಇಲ್ವೋ? ಭೂಪತಿ, ರಾಜಣ್ಣ ಫೋನ್ ಮಾಡಿದ್ರು. ಚಾಚನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಚಾಚಂಗ ಹೇಗಿದ್ದಾರೆ? ಎಲ್ಲಿದ್ದಾರೆ? ಆಸ್ಪತ್ರೆ ಕರ್ಕೊಂಡೋದ್ರಂತೆ. ರಾಜಣ್ಣ ತುಂಬಾ ಹೆದರ್ಕೊಂಡಿದ್ದಾರೆ ಭೂಪತಿ. ಇಂಥ ಟೈಮಲ್ಲಿ ನಾವ್ ಯಾರಾದ್ರೂ ಅವ್ರ ಜೊತೆಗಿದ್ರೆ ಅವ್ರಿಗೂ ಧೈರ್ಯ. ನಾನು ಅಲ್ಲಿಗೆ ಹೋಗಿ ನೀನು ಫೋನ್ ಮಾಡಿ ಹೇಳ್ತೀನಿ. ನಿಂತ್ಕೋ ನಕ್ಷತ್ರ. ಯಾವ ಹಾಸ್ಪಿಟ್ಲು? ರಾಜನಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಫೋನ್ ಹೋಗಲ್ಲ ಭೂಪತಿ, ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ನಾನು ಏನೋ ಕೇಳಬೇಕು ಅಂತ ಕೂಡಲೇ ವಾಪಸ್ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಈ ವಿಷಯನ ಹೇಳಿ ಫೋನ್ ಸ್ವಿಚ್ ಆಫ್ ಆಗೋಯ್ತಾ? ರಾಜಣ್ಣಂದೇ ಕಾಲ? ಅವ್ರ ವಾಯ್ಸೇ ಕೇಳಿಸ್ತಾ? ಯಾಕೆ ಕೇಳ್ತಿದ್ಯಾ? ಅವರೇ ಕಣ, ಅವ್ರ ನಂಬರಿಂದಾನೇ ಫೋನ್ ಬಂದಿದ್ದು. ನೋಡು, ನಾನು ಅಲ್ಲಿಗೆ ಹೋಗಿ ಬರ್ತೀನಿ, ಟೈಮ್ ಇಲ್ಲ. ಪಾಪ ಅವ್ರೊಬ್ಬರೇ ಇದ್ದಾರೆ, ತುಂಬಾ ಗಾಬರಿ ಆಗಿದ್ರು. ನಾನು ಅಲ್ಲಿಗೆ ಹೋಗಿ ನೀನು ಫೋನ್ ಮಾಡಿ ಹೇಳ್ತೀನಿ. ನಿಂತ್ಕೋ ನಕ್ಷತ್ರ. ನೀನು ಎಲ್ಲಿಗೂ ಹೋಗ್ತಿಲ್ಲ. ಭೂಪತಿ, ಟ್ರ್ಯಾಪ್ ನಕ್ಷತ್ರ, ನಿನ್ನನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ. ರಾಜಣ್ಣ ಫೋನ್ ಮಾಡಿದ್ದು ಹೌದು ಅಲ್ವೋ ಅನ್ನೋದು ಡೌಟೇ ಇದೆ ನನಗೆ. ಇಲ್ಲ ಭೂಪತಿ, ಅದು ರಾಜಣ್ಣನೇ. ಇಲ್ಲ, ನಮಗ್ ಬೆದರಿಕೆ ಚೀಟಿ ಕಳಿಸ್ತಿರೋನೆ ಇದನ್ನೆಲ್ಲ ಮಾಡ್ತಿರ್ಬೇಕು. ಇಲ್ಲ ಅಂದ್ರೆ ಫೋನ್ ಮಾಡಿ ಇಟ್ಟಿದ ತಕ್ಷಣ ಮತ್ತೆ ವಾಪಸ್ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಏನಕ್ಕೆ ಬರುತ್ತೆ? ನಮ್ಮ ಮನೆ ಸುತ್ತಮುತ್ತ ಪೊಲೀಸ್ ಇದ್ದಾರೆ, ಅವನು ಒಳಗಡೆ ಬರಕ್ ಆಗ್ತಿಲ್ಲ. ಅದಕ್ಕೆ ನಿನ್ನನ್ನ ಹೊರಗಡೆ ಕರ್ಸ್ಕೊಳ್ಳೋ ಪ್ಲಾನ್ ಇದು. ಅರ್ಥ ಮಾಡ್ಕೋ ನಕ್ಷತ್ರ. ಇದನ್ನ ನಂಬ್ಕೊಂಡು ನೀನು ಹೋದ್ರೆ ನಿಜವಾಗ್ಲೂ ತೊಂದರೆ ಆಗುತ್ತೆ ನಕ್ಷತ್ರ. ನೀನ್ ಎಲ್ಲಿಗೋ ಹೋಗ್ತಿಲ್ಲ. ಆದ್ರೆ ಭೂಪತಿ, ಆ ನಂಬರು, ಆ ವಾಯ್ಸು ಎರಡು ರಾಜಣ್ಣಂದೇ ಕಣೋ. ನನ್ಗಷ್ಟು ಗೊತ್ತಾಗಲ್ವಾ? ನಾವ್ ಈ ಟೈಮಲ್ಲೂ ನಮ್ಮ ಸ್ವಾರ್ಥಕ್ಕೆ ಯೋಚನೆ ಮಾಡಿದ್ರೆ ಆಗುತ್ತಾ ಭೂಪತಿ? ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದ್ಯಾ ನಕ್ಷತ್ರ? ಇವತ್ತಿನ ಟೆಕ್ನಾಲಜಿಲಿ ಯಾರು ಯಾರಿಗೆ ಬೇಕಾದರೂ ಯಾರ ನಂಬರಿಂದಾದರೂ ಫೋನ್ ಮಾಡ್ಬೋದು. ಸ್ವಾರ್ಥ ಅಲ್ಲ ನಕ್ಷತ್ರ, ನಿನ್ನ ಸೇಫ್ಟಿ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೋ.
ನಿನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡು. ಎಮೋಷ್ನಲ್ ಡ್ರಾಮಾ ಪ್ಲೇ ಮಾಡಿದ್ರೆ ನೀನು ಖಂಡಿತವಾಗ್ಲೂ ಮನೆಯಿಂದ ಹೊರಗಡೆ ಬರ್ತೀಯ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವನು ಈ ಡ್ರಾಮಾನ ಪ್ಲೇ ಮಾಡ್ತೀಯಾನೆ. ಪ್ಲೀಸ್ ಅರ್ಥ ಮಾಡ್ಕೋ. ಆದ್ರೆ ಭೂಪತಿ, ನೋಡು, ನೀನು ಮನೆಯಿಂದ ಹೊರಗಡೆ ಹೋಗ್ತಿಲ್ಲ ಅಷ್ಟೇ. ಮತ್ತೆ ಚಾಚಾ ಚಾಚನ್ ಬಗ್ಗೆ ನಾನು ವಿಚಾರಿಸ್ತೀನಿ. ಯಾವ ಹಾಸ್ಪಿಟ್ಲ್ ಅಂದೆ? ಅಲ್ಲಿ ಯಾರಾದರೂ ನನಗೆ ಗೊತ್ತಿರೋರು ಇದಾರ ಅಂತ ಚೆಕ್ ಮಾಡ್ತೀನಿ. ಇಲ್ಲ ಭೂಪತಿ, ನನ್ಗೆ ಯಾಕೋ ನೀನ್ ಹೇಳ್ದಂಗೆ ಏನು ಇರಲ್ಲ ಅನ್ಸುತ್ತೆ. ಚಾಚನ್ಗೆ ನಿಜವಾಗ್ಲೂ ಏನೋ ಆಗಿದೆ. ನಾನು ಹೋಗ್ಲೇಬೇಕು. ಚಾಚಾ ಕಣೋ, ನಮ್ ಚಾಚಾ. ಅವ್ರ ಕಷ್ಟಕ್ಕಾಗದೆ ಇದ್ರೆ ನಮ್ ಸಂಬಂಧಕ್ಕೆ ಏನ್ ಬೆಲೆ? ನಕ್ಷತ್ರ, ಇದು ಎಮೋಷನಲ್ ಆಗೋ ಟೈಮ್ ಅಲ್ಲ ನಕ್ಷತ್ರ. ನಿನ್ ಜೀವಕ್ಕೂ ಅಪಾಯ ಇದೆ. ಯೋಚನೆ ಮಾಡು ಪ್ಲೀಸ್. ಅದೇನಾದ್ರೂ ಇರ್ಲಿ, ನನಗೆ ಚಾಚಾನ ಮುಖ್ಯ. ಭೂಪತಿ, ನೀನ್ ಬರ್ತೀಯೋ ಬಿಡ್ತೀಯೋ, ನಾನಂತೂ ಹೋಗ್ತಿದ್ದೀನಿ. ನಕ್ಷತ್ರ, ನಕ್ಷತ್ರ, ನನ್ನ ಮಾತು ಕೇಳ. ಅಳ್ಬಾರ್ದು. ಅವಳಿಗೇನೋ ಅಂದ್ಲು ಅಂತ ಮನ್ಸಿಗೆ ಇಷ್ಟೊಂದು ಹಚ್ಕೊಳ್ಳೋದೇನೆ. ನಿನ್ನ ಜೀವನದಲ್ಲಿ ಏನಾಗಿದೆ, ನೀನು ಯಾಕೆ ಇಲ್ಲಿದೆಯಾ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ತಾನೆ, ಮತ್ತೆ ಯಾಕೆ ಅವಳು ಅಷ್ಟೊಂದು ಮಾತಾಡ್ಬೇಕಾಗಿತ್ತು? ನೋಡೋ, ಅವಳಿಗೆ ನಾನು ಬೈದು ಬುದ್ಧಿ ಹೇಳಿದ್ದೀನಿ. ಇನ್ಯಾವತ್ತೂ ಅವಳು ನಿನ್ನ ವಿಚಾರದಲ್ಲಿ ಹಾಗೆ ಮಾತಾಡೋಲ್ಲ, ಆಯ್ತಾ? ಅಲ್ಲಮ್ಮ, ನನಗೆ ಆಸೆನ ಹೇಳು, ಗಂಡನ್ ಬಿಟ್ಟು ಬಂದು ಇಲ್ಲಿರೋದಕ್ಕೆ. ಆದ್ರೆ ನನಗೆಲ್ಲ ಗೊತ್ತು ಕಣೆ. ನೋಡು, ಯಾರು ಏನೇ ಹೇಳಿದ್ರು ಅದನ್ನ ತಲೆ ಕೆಡಿಸ್ಕೋಬೇಡ. ಅವ್ರು ಹಂಗಸ್ಲಿ, ಏನಾದರೂ ಹೇಳಲಿ, ನೀನು ಧೈರ್ಯವಾಗಿರಬೇಕು. ನಿನ್ನ ಮಗ ಇದ್ದಾನೆ ಕಣೆ, ಅವನಿಗೋಸ್ಕರನಾದರೂ ನೀನು ಸುಮ್ಮನೆ ಇರಬೇಕು. ಏನೇ ಆದರೂ ನಾನು ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನಾನು ನಿನ್ನನ್ನು ಯಾವಾಗಲೂ ಹಾಗೆ ಪ್ರೀತಿಸ್ತೀನಿ ಕಣೆ. ನೀನೇ ನನಗೆ ಧೈರ್ಯ ಅಮ್ಮ. ನೀನೊಬ್ಳಿಲ್ಲ ಅಂದಿದ್ದಿದ್ರೆ ನನ್ನ ಜೀವನ ಇಷ್ಟೊತ್ತಿಗೆ ಏನಾಗ್ಬಿಡ್ತಿತ್ತು. ಬಿಡ್ತು ಅನ್ನೆ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಧೈರ್ಯವಾಗಿರು. ನನಗೋಸ್ಕರ, ಸಿದ್ದುಗೋಸ್ಕರ. ನಕ್ಷತ್ರ, ನಿಂತ್ಕೋ ನಕ್ಷತ್ರ. ನೀವು ಹುಡುಗಿರಿಗೆ ಒಂದ್ಸಲ ಹೇಳಿದ್ರೆ 2 ಸಲ ಹೇಳಿದ್ರೆ ಅರ್ಥನೇ ಆಗಲ್ಲ ಅಲ್ಲ. ನೀವು ಹೇಳಿದ್ದೆ ಕರೆಕ್ಟು, ನೀವು ಮಾಡೋದೇ ರೈಟು. ನಾವು ನಿಮ್ಗೆ ಒಳ್ಳೇದೇ ಕೇಳಿದ್ರು ಅದಕ್ಕೆ ಬೆಲೆನೇ ಇಲ್ಲ. ಹೋಗ್ಬೇಡ, ಪರಿಸ್ಥಿತಿ ಸರಿಯಾಗಿಲ್ಲ, ಅಪಾಯ ಇದೆ ಅಂತ ಹೇಳ್ದೆ ತಾನೆ. ಮತ್ತಿನ್ನೇ ನಿಂದು ಮನೇಲಿ ಇರೋಕ್ಕಾಗಲ್ವಾ? ಹಾಗಲ್ವೋ, ನೀನ್ ಆ ಥರ ಅಂದ್ಕೋಬೇಡ. ನೀನ್ ಹೇಳೋದ್ರಲ್ಲ ಅರ್ಥ ಇದೆ. ಆದ್ರೆ ನನಗೆ ಸುಮ್ಮನಿರಕ್ಕಾಗ್ತಿಲ್ಲ. ಚಾಚನ್ಗೆ ಏನೋ ಆಗಿದೆ ಅಂದ್ರೆ ನನಗೆ ಮನಸ್ಸು ತಡೀತಿಲ್ಲ ಭೂಪತಿ. ಹೋಗಿ ನೋಡ್ಬೇಕು ಅನ್ನಿಸ್ತಿದೆ. ಅವ್ರು ನಿನಗೆ ಮಾತ್ರ ಚಾಚನ, ನನಗಲ್ವಾ? ನನಗೆ ಹೋಗಿ ನೋಡ್ಬೇಕು ಅನ್ನಿಸ್ತಿಲ್ವಾ? ನನಗೆ ಟೆನ್ಷನ್ ಆಗ್ತಿಲ್ವಾ? ನಕ್ಷತ್ರ, ನನಗೆ ಎಮೋಷನ್ಸ್ ಜೊತೆ ಪ್ರಾಕ್ಟಿಕಲ್ ಬುದ್ಧಿನೂ ಇದೆ. ಯಾವ ಟೈಮಲ್ಲಿ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಹೊರಗಡೆ ಹೋಗಕ್ಕಾಗಲ್ಲ ನಕ್ಷತ್ರ. ನನ್ಗೆ ಅರ್ಥ ಆಗುತ್ತೋ? ಹಾಗಂತ ಎಷ್ಟು ದಿನ ಹೀಗೆ ಎದುರ್ಕೊಂಡು ಮನೇಲಿ ಕೂರ್ಬೋದು? ಬರೀ ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾ ಬೇರೆಯವ್ರನ್ನ ಬಿಟ್ಕೊಡಕ್ಕಾಗುತ್ತಾ? ಸರಿ, ಹಾಗಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನೀನೊಬ್ಬಳನ್ನೇ ಕಳ್ಸೋಕ್ಕಾಗಲ್ಲ ನಕ್ಷತ್ರ. ನೀನೊಬ್ಬಳನ್ನೇ ಕಳ್ಸೋದಕ್ಕೆ ನನಗೆ ಧೈರ್ಯನೂ ಬರ್ತಿಲ್ಲ. ಆಯ್ತು ಬಾ, ನೀನಿದ್ರೆ ನನಗೂ ಧೈರ್ಯ. ಭೂಪತಿ, ಚಾಚಾ ಆಸ್ಪತ್ರೆ ಖರ್ಚಿಗೆ ದುಡ್ಡು ಬೇಕಾಗ್ಬೋದು, ಸ್ವಲ್ಪ ಇಟ್ಕೊಂಡಿರ್ತೀಯಾ? ಇದನ್ನು ನೀನು ನನಗೆ ಹೇಳ್ಕೊಡ್ಬೇಕಾ ನಕ್ಷತ್ರ? ಅವರು ನಿನ್ನೊಬ್ಬರಿಗೆ ಚಾಚಾ ಅಲ್ಲ, ನನಗೂ ಚಾಚಾನೆ. ನಮ್ಮವ್ರನ್ನ ಹಾಗೆಲ್ಲ ಬಿಟ್ಬಿಡೋಕ್ಕಾಗಲ್ಲ. ನಡಿ. ಭೂಪತಿ, ಎಲ್ಲಿ ಹೋಗ್ತಿದ್ಯಾ? ಅಮ್ಮ, ಅದು ಚಾಚಂಗೆ
ಚಾಚಾ ಅಂದರೆ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ನಲ್ಲಮ್ಮ, ನನ್ನ ಜೊತೆ ಕೆಲಸ ಮಾಡ್ತಿದ್ದವ್ರು ಅವರು. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಹಾಂ ನಾವು ಯಾವ ಸಿಚುಯೇಷನಲ್ಲಿ ಇದ್ದೀವಿ ಅಂತ ನಿನಗೆ ಗೊತ್ತಿದೆಯೋ ಇಲ್ವೋ? ಅಮ್ಮ ಗೊತ್ತಿದ್ಯಮ್ಮ. ಇಷ್ಟೊತ್ತು ನಕ್ಷತ್ರಂಗೆ ನಾನು ಅದನ್ನೇ ಹೇಳ್ತಿದ್ದೆ, ಹೋಗೋದು ಬೇಡ ಅಂತಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ಎಷ್ಟು ದಿನ ಅಂತ ನಾವು ಹೀಗೆ ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತೆ ಹೇಳು? ವಿ ಕಾಂಟ್. ಒಂದಲ್ಲ ಒಂದಿನ ಇದನ್ನು ಫೇಸ್ ಮಾಡಲೇಬೇಕಲ್ವಾ? ಬಟ್ ನಾಟ್ ಟುಡೇ ಭೂಪತಿ. ಇಷ್ಟೊಂದು ಹೈ ರಿಸ್ಕ್ ಇಟ್ಕೊಂಡು ನೀನು ಇವತ್ತು ನಿನ್ನ ಕನಸನ್ನು ಅರ್ಥ ಆಗುತ್ತೆ. ಐ ಪ್ರಾಮಿಸ್, ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ನಾನು ಮನೆಗೆ ವಾಪಸ್ ಬರ್ತೀನಿ, ಇನ್ನೆಲ್ಲಿಗೂ ಹೋಗಲ್ಲ. ನಿನಗೆ ನಾನು ಹೇಳೋದು ಅರ್ಥನೇ ಆಗ್ತಿಲ್ಲ ಭೂಪತಿ. ಇಬ್ರು ಪಿ ಸಿಗಳನ್ನಾದ್ರೂ ನಿನ್ನ ಜೊತೆ ಕರ್ಕೊಂಡು ಹೋಗು. ಪೊಲೀಸ್ನವ್ರು ಇದ್ದಾರೆ ಅನ್ನೋ ಭಯಕ್ಕಾದ್ರೂ ಅವ್ನು ದೂರ ಇರ್ತಾನೆ. ಇಲ್ಲಮ್ಮ, ಇದನ್ನು ನಾನೇ ಡೀಲ್ ಮಾಡಬೇಕು. ಆ್ಯಂಡ್ ಐಲ್ ಡೂ ದ್ಯಾಟ್. ಅದೇನಾದರೂ ಆಗಲಿ, ಇದನ್ನು ನಾನು ಫೇಸ್ ಮಾಡೇ ಮಾಡ್ತೀನಿ. ಭೂಪತಿ, ಹೊರಟಿಯ ಪುಟ್ಟ? ಅಪ್ಪ ಏನೋ ಕೇಳ್ತಿದ್ದಾರೆ ತಾನೆ. ಹಾನೂ ಇಲ್ಲ ಹೂನೂ ಇಲ್ಲ. ಕೇಳಿಸ್ತಿಲ್ವಾ ಶ್ವೇತಾ? ಇಷ್ಟು ದಿವಸ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆಯಲ್ಲಿ ಯಾರಾದರೂ ಹೊರಗಡೆ ಹೋಗಬೇಕಾದ್ರೆ ಹೋಗಿ ಬರ್ತೀವಿ ಅಂತ ಹೇಳೋದು ಪದ್ಧತಿ. ಅದು ನಿನಗೂ ಅನ್ವಯ ಆಗುತ್ತೆ. ಹೊರಗಡೆ ಹೋಗ್ತಾ ಇದೆಯಾ? ಹೌದು. ಈ ನನ್ನ ಬ್ಯಾಗ್ ಏನ್ ಮಾಡ್ತಿದ್ದೀರಾ? ಲಿಸನ್, ಅದು ನನ್ನ ದುಡ್ಡು. ಹೌದಾ? ನೀನು ದುಡ್ಕೊಂಬಂದ್ಯಾ ಇದನ್ನ? ವಾಡಬರ್, ಅದು ನನ್ನ ದುಡ್ಡು. ನನ್ನ ಶಾಪಿಂಗ್ ಬೇಕು. ಏಯ್, ಏನು ಮಾಡ್ತಿದ್ಯಾ? ಸೃಷ್ಟಿಗೆ ಸೀರೆಗಳಿಲ್ಲ, ಈ ದುಡ್ಡಲ್ಲಿ ಅವಳಿಗೆ ಸೀರೆಗಳನ್ನ ಕೊಡಿಸ್ತೇನೆ. ಇವಳಿಗೇನು ಹಾಕೊಳ್ಳೋದಕ್ಕೆ ಬೇಕಾದಷ್ಟು ಬಟ್ಟೆಗಳಿದೆ, ಅದನ್ನೇ ಹಾಕೊಳ್ಳಿ. ನೋ, ನನಗೆ ಹೊಸ ಬಟ್ಟೆನೇ ಬೇಕು. ನೀನು ಕೇಳ್ದಾಗೆಲ್ಲ ದುಡ್ಡು ಕೊಡೋದಕ್ಕೆ ನಾವು ಕೋಟಿ ಕೋಟಿ ದುಡಿತಲ್ಲ ಶ್ವೇತಾ. ನಾವೇ ಜೀವನನ ಕಷ್ಟದಲ್ಲಿ ನಡೆಸ್ತಾ ಇದ್ದೀವಿ. 3 ಹೊತ್ತು ಒಳ್ಳೆ ಊಟ ಸಿಗೋದೇ ಕಷ್ಟ. ನೋಡು, ಆ ಊಟಕ್ಕಂತೂ ನಿನಗೇನು ಮೋಸ ಮಾಡೋದಿಲ್ಲ. ಆದರೆ ಈ ದುಂದು ವೆಚ್ಚ, ಆಡಂಬರ ಇದೆಲ್ಲ ನಿಲ್ಲಬೇಕು, ಗೊತ್ತಾಯ್ತಾ? ನೀನು ಇವತ್ತೇನು ಮಾಡಿದ್ಯೋ ಅದಕ್ಕೆ ನಿನಗೆ ಕ್ಷಮೆನೇ ಇಲ್ಲ ಶ್ವೇತಾ. ನೀನು ವಯಸ್ಸಿಗಿರಬೇಕಾಗಿರೋ ವಿವೇಕ, ತಿಳುವಳಿಕೆ, ಜವಾಬ್ದಾರಿ ಯಾವುದೂ ಇಲ್ವಲ್ಲೇ ನಿನಗೆ? ಹೀಗೆ ಆದರೆ ತುಂಬ ಕಷ್ಟ ಆಗುತ್ತೆ ಜೀವನ. ಸ್ವಲ್ಪ ತಿಳ್ಕೊಂಡು ಬದುಕು. ಏನೋ ತಗೋಬೇಕು ಅಂತ ಆಸೆಯಿಂದ ಹೊರಟಿದ್ಯಾ, ಪಾಪ ನಿನಗೆ ಯಾಕೆ ಬೇಜಾರು ಮಾಡೋದು? ಇದಕ್ಕೇನು ಬರುತ್ತೋ ಅದನ್ನು ತಗೋ, ಇಟ್ಕೋ. ನಿನ್ನ ಬ್ಯಾಗ್ನೂ ಇಟ್ಕೋ. ಯಾವಾಗ? ಜಸ್ಟ್ ಇವಾಗ ಸರ್. ಅವರಿಬ್ರು ಹೋಗ್ತಿದ್ರು, ಪೊಲೀಸರು ತಡಿಲಿಲ್ವಾ? ಹಾಗೆ ಬಿಟ್ರಾ? ತಡೆದ್ರು ಸರ್, ಆದರೆ ಭೂಪತಿ ಸರ್ ಕೇಳಲೇ ಇಲ್ಲ, ನಕ್ಷತ್ರ ಮೇಡಮ್ ಜೊತೆ ಹೋಗೇ ಬಿಟ್ರು. ಛೇ, ಅಟ್ಲೀಸ್ಟ್ ಅವ್ರ ಜೊತೆ ಇಬ್ಬರು ಪಿ ಸಿಗಳಾದ್ರು ಹೋಗ್ಬೇಕಿತ್ತು ಸೇಫ್ಟಿಗೋಸ್ಕರ. ಹೀಗೆ ಏಕಾಏಕಿ ಹೋಗ್ಬಿಟ್ರೆ ಹೇಗೆ? ಅದ್ರೂ ಬೇಡ ಅಂದರು ಸರ್. ಅದಕ್ಕೆ ನಾನು ನಿಮ್ಗೆ ಇಮಿಡಿಯೇಟ್ ಫೋನ್ ಮಾಡಿದೆ ಸರ್. ಓಕೆ, ಯಾವ ಹಾಸ್ಪಿಟ್ಲು ಏನಾದರೂ ಹೇಳಿದ್ನಾ? KK ಆಸ್ಪತ್ರೆ, ರಿಂಗ್ ರೋಡ್ ಹತ್ರ ಇರೋದು ಸರ್. ಸರಿ, ನಾನು ನೋಡ್ಕೊತೀನಿ. ರೀ, ಏನಂತೆ? ಭೂಪತಿ ನಕ್ಷತ್ರ ಸೆಕ್ಯೂರಿಟಿ ಇಲ್ಲದೆ ಹೊರಗಡೆ ಹೋಗಿದ್ದಾರಂತೆ. ಇರು, ನಾನು ಕಾಲ್ ಮಾಡ್ತೀನಿ. ಕಾಲ್ ರಿಸೀವ್ ಮಾಡ್ತಿಲ್ಲ ಆರ್ತಿ. ಸೆಕ್ಯೂರಿಟಿ ಹಾಸ್ಪಿಟಲ್ ಹೆಸರು ಹೇಳ್ದ. ನಾನು ಅಲ್ಲೇ ಹೋಗ್ತೀನಿ. ಇವರಿಬ್ಬರು ಹೊರಗಡೆ ಹೋಗಿರೋದು ನನಗೆ ಸರಿ ಬರ್ತಿಲ್ಲ. ಇಟ್ಸ್ ನಾಟ್ ಸೇಫ್ ಔಟ್ಸೈಡ್. ಹೌದು ರೀ,
ಮತ್ತೆ ನೆನ್ನೆ ಥರ ಆದರೆ ಕಷ್ಟ. ನೀವು ಮೊದಲು ಹೊರಡಿ. ನೋಡು, ನನಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋ ಆಗಿಲ್ಲ. ಸರಿ ಭೂಪತಿ, ನೀ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ನಾನು ಎಲ್ಲೂ ಹೋಗಲ್ಲ. ಮೇಡಮ್, ಇರ್ಫಾನ್ ಅಂತ ಆಕ್ಸಿಡೆಂಟ್ ಕೇಸ್. ವಾಟ್? ನಾನು ಹೇಳ್ದೆ ನಕ್ಷತ್ರ ನಿನ್ಗೆ ಇದೆಲ್ಲ ಒಂದು ಟ್ರ್ಯಾಪು ಅಂತ. ನನ್ನ ಮಾತೆ ಕೇಳಲ್ಲ ನೀನು. ಇಲ್ಲ ಭೂಪತಿ, ರಾಜಣ್ಣ ಸುಳ್ಳು ಹೇಳಿರಲ್ಲ. ಇದೇ ಆಸ್ಪತ್ರೆ. ಅವ್ರು ಕಾಲ್ ಮಾಡಿದ್ದೆ ಸುಳ್ಳು ಅಂತ ನಾನು ಹೇಳ್ತಾ ಇದೀನಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಮೇಡಮ್, ಇನ್ನೊಂದ್ಸಲ ಚೆಕ್ ಮಾಡ್ತೀರಾ? ಇರ್ಫಾನ್ ಅಂತ, ಸುಮಾರು ಒಂದು 55 ವರ್ಷ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಮೇಡಮ್, ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಹಾಗಂತ ನಮ್ಗೆ ಫೋನ್ ಮಾಡಿ ಹೇಳಿದ್ರು. ಇಲ್ಲ ಮೇಡಮ್, ಆ ಹೆಸರಿನ ಪೇಷಂಟ್ ಇಲ್ಲಿ ಯಾರೂ ಇಲ್ಲ. ನೀವು ಇನ್ನೊಂದ್ಸರಿ ಫೋನ್ ಮಾಡಿಬಿಟ್ಟು ವಿಚಾರಿಸಿ. ಅದು ಅವ್ರ ನಂಬರ್ ಸ್ವಿಚ್ ಆಫ್ ಆಗಿದೆ. ನಕ್ಷತ್ರ ಹೇಳೋದು ಅರ್ಥ ಮಾಡ್ಕೋ, ಟ್ರ್ಯಾಪ್ ಮಾಡ್ತಿದ್ದಾರೆ. ಮನೆಗೆ ಹೋಗೋಣ. ಇಲ್ಲ ಭೂಪತಿ, ಹೇಳೋದು ಅರ್ಥ ಮಾಡ್ಕೋ, ಹೋಗೋಣ ಬಾ ಬಾ. ನಕ್ಷತ್ರ, ಅಕ್ಕ ನೀವು ಇಲ್ಲ ಇದ್ದೀರಾ? ದೇವ್ರೆ, ನಾ ಹೆದರ್ ಬಿಟ್ವಿ. ಚಾಚಾ ಇಲ್ಲಿ, ಅವ್ರು ಹೇಗಿದ್ದಾರೆ? ಅಂದ್ರೆ ಚಾಚಂಗ್ ಆಕ್ಸಿಡೆಂಟ್ ಆಗಿರೋದು ನಿಜಾನಾ? ಯಾಕೆ ಭೂಪತಿ ಹಿಂಗ್ ಕೇಳ್ತಿದ್ಯಾ? ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಚಾಚಾ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ಹಿಂದಿಂದ ಯಾವನೋ ಗುದ್ಬಿಟ್ಟಿದ್ದ. ಪ್ರಜ್ಞೆ ಅಲ್ಲೇ ರೋಡಲ್ಲಿ ಬಿದ್ದಿದ್ರು. ಕೂಡ್ಲೇ ಇಲ್ಲಿ ಕರ್ಕೊಂಡ್ ಬಂದ್ವಿ. ಮತ್ತೆ ಇವಾಗ ಹೇಗಿದ್ದಾರೆ? ಡಾಕ್ಟ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ರಿಸೆಪ್ಷನ್ ಅಲ್ಲಿ ಇರ್ಫಾನ್ ಅನ್ನೋ ಹೆಸರಲ್ಲಿ ಪೇಷಂಟೇ ಇಲ್ಲ ಅಂತ ಹೇಳಿದ್ರು. ಓ ಅದಾ, ಗಾಬರಿಯಲ್ಲಿ ಅವ್ರ ನಿಜವಾದ ಹೆಸರಿನ ಜ್ಞಾಪಕ ಬಂದಿಲ್ಲ ಭೂಪತಿ. ನಾವೆಲ್ಲ ಚಾಚಾ ಚಾಚಾ ಅಂತ ಕರಿತಿದ್ವಲ್ಲ, ಅದೇ ಹೆಸರೇ ಬರ್ಸ್ಬಿಟ್ಟಿದೀವಿ. ಚಾಚಾ ಎಲ್ಲಿದ್ದಾರೆ? ನಮ್ಮನ್ನ ಒಳಗೆ ಕರ್ಕೊಂಡೋಗಿ. ಬನ್ನಿ. ಚಾಚಾ, ಚಾಚಾ, ಏನ್ ಚಾಚಾ ಇದೆಲ್ಲ? ಏನ್ ಮಾಡ್ಕೊಂಡ್ರಿ? ಅರೆ, ನಿಮ್ದುವರೆಗೆ ವಿಷಯ ಮುಟ್ಟಿಸ್ಬಿಟ್ಟು ಕರೆಸ್ಬಿಟ್ನಾ ರಾಜು ಬೇಟ? ಕರ್ಸಿದ್ದು ಒಳ್ಳೇದಾಯ್ತು. ಇಂಥ ಟೈಮಲ್ಲಿ ಅಲ್ದೆ ಇನ್ ಯಾವಾಗ ನಾವು ನಿಮ್ಮನ್ನ ನೋಡ್ಕೊಳ್ಳೋದು? ಇವಾಗ ಹೇಗಿದ್ದೀರಾ ಚಾಚಾ? ಅರೆ ಬೇಟೆ, ಕೈಗೆ ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೇ. ಮೈ ಬಿಲ್ಕುಲ್ ಟೀಕ್ ಹೋ. ಚಾಚಾ ಕರೆಕ್ಟಾಗಿ ಹೇಳಿ ಚಾಚಾ. ಬೇಕಾದ್ರೆ ಇನ್ನೊಂದ್ಸತಿ ಬಾಡಿ ಚೆಕಪ್ ಮಾಡ್ಸೋಣ. ಈ ಏಜಲ್ಲಿ ಏಟ್ ಬಿದ್ರೆ ವಾಸಿ ಆಗಲ್ಲ ಚಾಚಾ. ಅರೆ ಮೈ ಟೀಕ್ ಹೋ ಬೇಟ. ಆ ರಾಜುನೇ ಸುಮ್ಕೆ ಫೋನ್ ಮಾಡಿ ನಿಮ್ಗೆ ಕರ್ಸ್ಬಿಟ್ಟಿದ್ದಾನೆ. ಅಲ್ಲ, ಈ ರಾಜಣ್ಣ ಫೋನ್ ಮಾಡೋದ್ ಮಾಡಿ ಕೂಡ್ಲೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಾವ್ ಏನಂತ ಅನ್ಕೋಬೇಕು? ಮನೇಲಿ ಬೇರೆ ಏನೇನೋ ನಡೀತಿದೆ. ಅದಕ್ಕೆ ಸರಿಯಾಗಿ ರಾಜಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ರಾಜಣ್ಣ ಎಲ್ಲಿ? ಅದಿರ್ಲಿ, ನೀವು ಹೆಂಗಿದ್ದೀರಾ? ಮದ್ವೆ ಆದ್ಮೇಲೆ ಇವತ್ತೇ ನಿಮ್ಗೆ ನೋಡ್ತಾ ಇರೋದು. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಆ ಕೈ ಮೂಳೆಗೆ ಪೆಟ್ಟು ಬಿದ್ದಿದೆ. ಆ ಕೈಯಿಂದ 2 ವಾರ ಏನು ಕೆಲಸ ಮಾಡೋಂಗಿಲ್ಲ. 1-2 ವಾರ ರೆಸ್ಟ್ ಬೇಕಷ್ಟೆ. ಬೆನ್ನಿಗೆ ತಲೆಗೆ ಏನು ಏಟ್ ಬಿದ್ದಿಲ್ಲಲ್ಲ? ನೋನೋ, ಅಂಥದ್ದೇನು ಇಲ್ಲ. ಈ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ತರಿಸ್ಬಿಟ್ಟು ಇಮಿಡಿಯೇಟ್ ಹಾಕೊಡಿ. ಓಕೆ. ಥ್ಯಾಂಕ್ ಯು ಡಾಕ್ಟರ್. ಚಾಚಾ, ಟ್ಯಾಬ್ಲೆಟ್ಸ್ ತೊಗೊಂಬಂದ. ಹುಷಾರ್. ಚಾಚಾ, ಏನಾದ್ರೂ ತಿಂತೀರಾ? ಕ್ಯಾಂಟೀನಿಂದ ಏನಾದ್ರೂ ತರ್ಲಾ? ಅರೆ ಬೇಟಿ, ಮೊದಲು ನಂದು ಪ್ರಶ್ನೆಗೆ ಉತ್ತರ ಕೊಡು. ನಾನು ನೀವು ಹೇಗಿದ್ದೀರಾ ಅಂತ ಕೇಳಿದೆ, ಆದರೆ ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾಕೆ? ನೀವಿಬ್ರು ಚೆನ್ನಾಗಿಲ್ಲ? ಏನಾದ್ರು ಸಮಸ್ಯೆ ಐತೆ? ಭೂಪತಿ ನಿನಗೆ ಚೆನ್ನಾಗಿ ನೋಡ್ಕೊತಿದ್ದಾನೆ ತಾನೆ? ನಾವು ಚೆನ್ನಾಗಿದ್ದೀವಿ ಚಾಚಾ, ಏನೂ ತೊಂದರೆ ಇಲ್ಲ. ಮನೆಯವ್ರದ್ದು ಎಲ್ಲ ಪ್ರೀತಿಯಿಂದ ನೋಡ್ತಾರಾ?
ಹ್ಞೂ ಚಾಚಾ, ಅಕ್ಕ ಬಾವಂದ್ರೆಲ್ಲ ತುಂಬ ಒಳ್ಳೆಯವರು, ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದೀವಿ. ಭೂಪತಿದು ಅಮ್ಮ ನಿನಗೆ ಚೆನ್ನಾಗಿ ನೋಡ್ಕೋತಾರ? ಮೊದಲಿಂದ ಸರ ಸಿಟ್ಟಿಗೆ ಮಾಡಲ್ಲ? ಯಾಕೆಂದರೆ ಮೊದಲಿಂದನೂ ನಿನಗೂ ಅವ್ರಿಗೂ ಅಷ್ಟಕ್ಕೆ ಅಷ್ಟೇ, ನಾವು ನೋಡಿಲ್ಲ. ಹೇಳ್ತಿದ್ದೀನಲ್ವಾ ಚಾಚಾ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಏನೂ ತೊಂದರೆ ಇಲ್ಲ ಅಂತ. ಮತ್ತೆ ನೀವು ಅದನ್ನೇ ಕೇಳ್ತಿದ್ದೀರಾ? ನಾವು ನಿಮ್ಮನ್ನು ವಿಚಾರಿಸ್ಕೊಳಕ್ ಬಂದ್ರೆ ನೀವು ನಮ್ಮ ಬಗ್ಗೆನೇ ಕೇಳ್ತಿದ್ದೀರಲ್ಲ. ಇವಾಗ ನಿಮ್ಮ ಹೊಟ್ಟೆಗೆ ಏನ್ ಬೇಕು ಹೇಳಿ? ಏನು ಬೇಡ ನಕ್ಷತ್ರ ಬಾ. ಎಲ್ಲಿಗೆ? ನಾನು ಇವ್ರ ಹತ್ರ ಮಾತಾಡ್ಕೊಂಡು ಇಲ್ಲೇ ಇರ್ತೀನಿ. ಮಾತಾಡುವಂತೆ ಹೇಳಿದ್ ಕೇಳು, ಬಾ. ಅಲ್ಲ ಭೂಪತಿ, ಚಾಚನ್ಗೆ ಏನಾದ್ರೂ ತಿನ್ನ. ಇಬ್ರು ಒಟ್ಟಿಗೆ ತರೋಣ, ಬಾ ಬಾ ನಕ್ಷತ್ರ. ನೋಡಿದ್ರ ಚಾಚಾ, ಭೂಪತಿಗೆ ನಕ್ಷತ್ರನ್ ಬಿಟ್ಟಿರಕ್ಕಾಗಲ್ಲ, ಅದಕ್ಕೆ ಹೆಂಗ್ ಎಳ್ಕೊಂಡು ಹೋಗ್ತಿದ್ದಾನೆ. ಅಗತ್ಯ ಬೇಟಿ. ಹಾ, ಫ್ರೆಂಡ್ ಆಗಿದ್ದಾಗ್ಲೇ ಅವ್ರೊಬ್ಬನ್ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ, ಇವಾಗಿನ್ ಕೇಳ್ಬೇಕಾ? ನಮ್ ನಕ್ಷತ್ರ ಲಕ್ಕಿ ಚಾಚಾ, ಭೂಪತಿ ಅಂತ ಗಂಡ ಸಿಗ್ಬೇಕಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಅರೆ ಬೇಟಿ, ನಮ್ದು ಭೂಪತಿಗೂ ಅದೃಷ್ಟವಂತ. ಯಾಕೆ ಅಂದರೆ ನಮ್ದು ನಕ್ಷತ್ರ ಬೇಟಿ ಬಹಳ ಒಳ್ಳೆಯದು ಹುಡುಗಿ. ಅಂಥ ಹುಡುಗಿ ಸಿಗಬೇಕು ಅಂದರೆ ಭೂಪತಿ ಬೇಟೆ ಅದೃಷ್ಟಗೆ ಮಾಡಿರಬೇಕು. ಇಬ್ರು ಹೀಗೆ ಒಟ್ಟಿಗೆ ಖುಷಿಯಾಗಿದ್ದ ಸಾಕಲ್ವಾ ಚಾಚಾ? ಅಷ್ಟೇ ಅಲ್ವಾ ಬೇಟಿ ಬೇಕಾಗಿರೋದು. ಆ ಅಲ್ಲಾದ ಕೃಪೆ ಅವರಿಬ್ರದ್ದು ಮೇಲೆ ಹಾಗೆ ಇರಲಿ, ಅವರು ಚೆಂದಾಗಿರಲಿ. ಚಾಚಾ ಆರಾಮಾಗಿದ್ದಾರೆ ಅಂತ ಗೊತ್ತಾಗಿ ನನ್ಗೆ ಇವಾಗ ಸಮಾಧಾನ ಆಯ್ತು. ಅಲ್ಲ, ನೀನ್ ನನ್ನನ್ನ ಯಾಕೆ ಕರ್ಕೊಂಡ್ ಬರ್ತಿರೋದು? ಅವ್ರು ಸಿಕ್ಕಿ ಎಷ್ಟು ದಿನ ಆಗಿತ್ತು, ಅವ್ರ ಜೊತೆ ಮಾತಾಡ್ತಿದ್ದೆ ತಾನೆ, ಅದನ್ನು ನೋಡಕ್ಕಾಗಿಲ್ಲ ನಿಂಗೆ? ಹಾಸ್ಪಿಟ್ಲ್ ಇದು, ಮೆತ್ತ ಮಾತಾಡು. ನನ್ ಕೈ ಬಿಡು ಮಾರ್ಯ, ಯಾಕೆ ಕೇಳಿತಿದ್ಯಾ? ಸೀರೆ ಉಟ್ಕೊಂಡು ಸ್ಪೀಡಾಗಿ ಬರಕ್ ಆಗಲ್ವೋ? ಅಲ್ಲ ಕಣೋ, ನಿನಗ್ ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಳಕ್ಕೂ ಬರಲ್ವಾ? ಅದಕ್ಕೂ ನಾನೇ ಬೇಕಾ? ನನ್ಗಿಂತ ಚೆನ್ನಾಗಿ ನಿನ್ಗೆ ಇಂಗ್ಲಿಷ್ ಬರುತ್ತೆ, ಎಲ್ಲ ಬರುತ್ತೆ, ಮತ್ ಯಾಕೆ ನನ್ನ ಕರೆದಿದ್ದು? ಅದಕ್ಕಲ್ಲ ನಕ್ಷತ್ರ, ನೀನ್ ಅಲ್ಲಿರೋದು ಸೇಫ್ ಅಲ್ಲ ಅನ್ನಿಸ್ತು, ಅದಕ್ಕೆ. ಚಾಚನ್ ಜೊತೆ ಇರೋದು ಸೇಫ್ ಅಲ್ವಾ? ಏನು ಹಾಗಂದ್ರೆ? ಹಾಗಲ್ಲ ನಕ್ಷತ್ರ, ಇಷ್ಟು ರಿಸ್ಕ್ ಇದ್ರು ನಾವು ಹೊರಗಡೆ ಬಂದಿರೋದೇ ದೊಡ್ಡ ವಿಷಯ. ಅದ್ರಲ್ಲೂ ನೀನು ನಿಂತ ಜಾಗದಲ್ಲಿ ನಿಲ್ಲದೇ ಇಲ್ಲ. ನಿನ್ನ ಹುಡ್ಕೊಂಡು ನಾನು ಓಡಾಡೋದಕ್ಕೆ ಆಗಲ್ಲ ನಕ್ಷತ್ರ. ಅದಕ್ಕೆ ಎಲ್ಲೇ ಹೋದ್ರೂ ಜೊತೆಗೆ ಹೋಗೋಣ. ನೋಡು, ನಿನ್ ಸೇಫ್ಟಿ ನನಗೆ ಮುಖ್ಯ. ನಿನಗೆ ಮತ್ತೆ ಏನೋ ಒಂದು ಆಗೋದು ನನಗೆ ತಡ್ಕೊಳಕ್ ಆಗಲ್ಲ. ನೋಡು, ಆಲ್ರೆಡಿ 2 ಸಲ ಮಿಸ್ ಆಗಿದೆ. ನಿನ್ನನ್ನು ಹುಡ್ಕೋ ಅಷ್ಟೊತ್ತಿಗೆ ನನ್ನ ಜೀವನೇ ಹೊಟ್ಟೋಗಿತ್ತು. ಇನ್ನೊಂದ್ಸತಿ ಹಂಗಾಗೋದಕ್ಕೆ ನಾನು ಬಿಡಲ್ಲ. ನೀನ್ ನನ್ನ ಪಕ್ಕದಲ್ಲೇ ಇರು. ಭೂಪತಿ, ನಾನಂದ್ರೆ ನಿನ್ಗೆ ಅಷ್ಟು ಇಷ್ಟನಾ? ನನ್ ಬಗ್ಗೆ ಅಷ್ಟು ಕೇರ್ ಮಾಡ್ತೀಯಾ? ಹೇಳೋ, ಮನಸ್ಸಲ್ಲಿ ಇಷ್ಟು ಪ್ರೀತಿನ ಇಟ್ಕೊಂಡು ಹೊರಗಡೆ ನಾನು ನಿನ್ಗೆ ಏನು ಅಲ್ಲ ಅನ್ನೋ ಥರ ಯಾಕಿರ್ತೀಯಾ? ಯಾಕೆಲ್ಲ ಮುಚ್ಚಿಡ್ತೀಯಾ? ಅಮ್ಮ ಮಗಳು ಮುಗೀತು, ಆಗ ಹೋದವ್ರು ಈಗ ಬರ್ತಾ ಇದ್ದೀರೋ? ಸೀರೆ ತಗೊಳ್ಳೋದು ಸುಲಭ ಅಲ್ವಲ್ಲ ಅತ್ತೆ, ಅದಕ್ಕೆ ಹೊತ್ತಾಯ್ತು. ನನ್ ಮಗ ಪಾಪ ಸಾಲ ಸೋಲ ಮಾಡಿ ದುಡ್ಡು ತಂದು ಕೊಡ್ತಾನೆ, ನೀವ್ ಖಾಲಿ ಮಾಡಿ ಮಜಾ ಮಾಡಿ. ಅಜ್ಜಿ, ನಿನ್ ಹೊಟ್ಟೆನಲ್ಲಿ ಮೆಣಸಿನ್ಕಾಯಿ ಅರ್ಧಂಗಾಗಿದೆ ಅಂತ ನನಗೆ ಗೊತ್ತು. ನಿನ್ಗೆ ಅಂತಾನು ಒಂದು ಸೀರೆ ತಂದಿದ್ದೀನಿ. ನಾನು ನಿನ್ನ ಚಿಕ್ಕ ಮೊಮ್ಮಗಳ ತರ ಅಲ್ಲ, ಏನೇ ತಗೊಂಡ್ರು ನನ್ನ ಅಜ್ಜಿಗೂ ಒಂದಿರ್ಲಿ ಅಂತ ತರ್ತೇನೆ. ಅಯ್ಯೋ, ನಿನ್ ಬಾಯಿ ಹಲ್ವಾ ಹಾಕ, ನಿಜಾನೇನೆ ನಂಗೂ ತಂದಿದೀಯಾ? ತೋರ್ಸು ತೋರ್ಸು. ಅಮ್ಮ ಇಟ್ಕೊಳ್ಳಿ. ಎಷ್ಟ್ ಚೆನ್ನಾಗಿದೆಯೇ! ಎಂತ ಒಳ್ಳೆ ಬಣ್ಣ ಕಣೆ. ಆಹಾ,
ನಿನ್ಗೂ ಸೀರೆ ಇದೆ ಅಂತ ಗೊತ್ತಾಗಿ ಮಾತಾಡೋ ದಾಟಿನೇ ಬದಲಾಗೋಯ್ತು. ಮಳ್ಳಿ ಅಜ್ಜಿ ಬಾರಿ ಇದೆಯಾ ನೀನು. ಆಯ್ತಾಯ್ತು ತಗೋ, ಇದನ್ನೆಲ್ಲ ಜೋಪಾನವಾಗಿ ಒಳಗೆ ತೆಗೆದಿಡು. ಆಮೇಲೆ ಈ ಉಳಿದಿರೋ ಚೇಂಜಿನ ನಿಮ್ಮ ಅಪ್ಪಂಗೆ ಕೊಟ್ಬಿಡು, ಆಯ್ತಾ? ಎಲ್ಲಿ ನಿಮ್ ಸೀರೆಗಳನ್ನ ತೋರ್ಸು. ನೋಡ್ ನಕ್ಷತ್ರ, ಇದನ್ನೆಲ್ಲ ನೀನು ಈಗ ಅರ್ಥ ಮಾಡ್ಕೊಂಡು ಕನ್ಸ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ನಾನು ನೀನು ಮುಂಚಿನ ತರ ಇರೋದಕ್ಕೆ ಸಾಧ್ಯ ಇಲ್ಲ. ನನಗೆ ನಿನ್ನ ಮೇಲೆ ಆ ರೀತಿ ಭಾವನೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಓಕೆನಾ? ಕ್ಲಿಯರ್ ಅಲ್ವಾ? ನಿನ್ನ ಜೊತೆ ಒಂದು ಮಟ್ಟಿಗೆ ಚೆನ್ನಾಗಿದ್ದೀನಿ, ಮಾತಾಡ್ಕೊಂಡಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ಹಳೇದನ್ನೆಲ್ಲ ಮರೆತು ನಿನ್ನ ಜೊತೆ ಮೂವ್ ಆನ್ ಆಗಿದ್ದೀನಿ ಅಂತ ಅಲ್ಲ. ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತಾನೂ ಅಲ್ಲ. 24 ಗಂಟೆ ನಾನು ನೀನು ಜೊತೆಲೇ ಇರಬೇಕು. ದಿನ ಬೆಳಗ್ಗೆ ಎದ್ರೆ ನಿನ್ನ ಮುಖಾನೇ ನೋಡ್ಬೇಕು, ನೀನ್ ಮಾಡಾಕಿರೋದನ್ನೇ ತಿನ್ಬೇಕು ಅಂದ್ಮೇಲೆ ನನ್ನನ್ನು ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಿನ್ನ ಬಗ್ಗೆ ಇಷ್ಟೆಲ್ಲ ಯಾಕೆ ಕೇರ್ ತಗೋತಾ ಇದ್ದೀನಿ ಅಂದ್ರೆ, ನೀನು ನನ್ನ ಫ್ಯಾಮಿಲಿಯಲ್ಲಿ ಒಬ್ಳು, ಹಾಗಾಗಿ ನೀನು ನನ್ನ ಜವಾಬ್ದಾರಿ ಅಂತ. ಸೊಸೈಟಿ ಕಣ್ಣಿಗೆ ನಾನು ನಿನ್ ಗಂಡ. ನಿನಗೊಂದ್ ಚೂರ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನಾನು ನನ್ನ ತಾಯಿ ನಮ್ಮಿಬ್ಬರನ್ನೇ ಪ್ರಶ್ನೆ ಮಾಡೋದು. ಹ್ಯುಮ್ಯಾನಿಟಿ, ಮಾನವೀಯತೆ ದೃಷ್ಟಿಯಿಂದ ನಾನು ನಿನ್ನ ಮೇಲೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀನಿ. ಪ್ರೀತಿಯಿಂದ ಅಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ರು ನಾನು ಅವ್ರನ್ನ ಇಷ್ಟೇ ಜೋಪಾನವಾಗಿ ನೋಡ್ಕೊತಿದ್ದೆ. ಅರ್ಥ ಮಾಡ. ನಾನು ಯಾವುದನ್ನು ಮರ್ತಿಲ್ಲ ನಕ್ಷತ್ರ. ಮರ್ತಿರೋ ತರ ನಟಿಸ್ತಾ ಜೀವನನ ಮುಂದೆ ತಡಿತಾ ಇದ್ದೀನಿ ಅಷ್ಟೇ.